ಸೊ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಅಂತಂದರೆ ಅದು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಜನ ಇದ್ದಾರೆ, ಚನ್ನಪಟ್ಟಣದಲ್ಲಿರುವಂಥ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲೊಂದಿಷ್ಟು ಜನ ಇದ್ದಾರೆ. ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಡಿ ಕೆ ಸುರೇಶ್ ಗೆಲ್ತಾರೆ. ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ. ಯಾಕೆ ಗೆಲ್ತಾರೆ? ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಸರ್. ಕೆಲಸ ಮಾಡಿದ್ದಾರೆ. ಏನು ನೋಡ್ತಾರೆ ಜನ ಈ ಸಲ ಓಟ್ ಹಾಕ್ಬೇಕಾದ್ರೆ? ಅವ್ರು ಮಾಡಿರೋ ಕೆಲಸ ನೋಡಿ ಮಾಡ್ತಾರೆ. ಅದನ್ನ ನೋಡಿನೇ. ಯಾರು ನಿಂತಿದ್ದಾರೆ ಇನ್ನೊಬ್ರು ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಯಾರು? ಮಂಜುನಾಥ್ರವರು. ಮಂಜುನಾಥ್ ಅವರು. ಡಾಕ್ಟ್ರು ಯಾರು ಗೆಲ್ಲೋದು ಈ ಸಲ? ಈ ಸಾರಿ ಡಿ ಕೆ ಸುರೇಶ್ ಅವರೇ ಗೆಲ್ತಾರೆ. ಕೆ ಸುರೇಶ್ ಅವರೇ. ಯಾಕೆ? ಅವರ ಮಾಡಿರುವಂಥ ಸಾಧನೆಗಳು ಜಾಸ್ತಿ ಇದೆ. ಸರ್ಕಾರದ ಯೋಜನೆಗಳನ್ನ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅವರು. ಅದರಿಂದ ಅವರೇ ಗೆಲ್ಲಬೇಕು ಈ ಸಾರಿ. ಅವರೇ ಗೆಲ್ಬೇಕು. ಮಂಜುನಾಥ್ ಅವರು? ಮಂಜುನಾಥ್ ಅವರು ಸರ್ಕಾರಿ ಸೇವೆಯಲ್ಲಿ ಇದ್ದಂಥವರು. ಅವ್ರು ಸರ್ಕಾರಿ ಸೇವೆಯಲ್ಲಿ ಮಾಡಿ ಹೆಸರು ಗಳಿಸಿದ್ದಾರೆ. ಬಟ್ ರಾಜಕಾರಣಕ್ಕೆ ಅವರು ಬರಬೇಡ್ದಿತ್ತು. ಅದರಿಂದ ಅವರೇನಂತೆ ಇದು ಎಬಿಲಿಟಿ ಅಲ್ಲ, ರಾಜಕಾರಣಕ್ಕೆ ಎಬಿಲಿಟಿ ಪರ್ಸನ್ ಅಲ್ಲ. ಬಿಜೆಪಿ ಮತ್ತು JDS ಮೈತ್ರಿ ಮಾಡ್ಕೊಂಡಿದೆಯಲ್ಲ, ಯಾರಿಗೆ ಲಾಭ ಆಗುತ್ತೆ ಇದು? ಡಿ ಕೆ ಸುರೇಶ್ಗೆ ಲಾಭ ಆಗುತ್ತೆ ಸರ್. ಇವ್ರು ಮೈತ್ರಿ ಮಾಡ್ಕೊಂಡಿದ್ದು ಡಿ ಕೆ ಸುರೇಶ್ಗೆ ಲಾಭ ಆಗುತ್ತೆ. ಈ BJP ಮತ್ತು JDS ಇಂದ ಏನು ಅನುಕಂಪ ಏನಿಲ್ಲ. ಡಿ ಕೆ ಸುರೇಶು ಬಿಡಿ, ಅವರು ಬಂಡೆ ಇದ್ದಂಗೆ ಅವ್ರು ಗೆಲ್ತಾರೆ. ತುಂಬಾ ಜನ ಹೇಳ್ತಾರೆ ಬಂಡೆಯನ್ನು ನುಚ್ಚುನೂರು ಮಾಡಕ್ಕೆ ಡಾಕ್ಟರ್ ಹೇಳ್ತಾರೆ ಸರ್. ಅದೇ ಸರ್ಜರಿ, ಬಂಡೆಗೆ ಸರ್ಜರಿ ಮಾಡಕ್ ಬಂದಿದ್ದಾರೆ ಡಾಕ್ಟರ್. ಆ ಥರ ಏನಿಲ್ಲ ಸರ್. ಅವ್ರನ್ನ ಸರ್ಜರಿ ಮಾಡ್ಬೋದಿತ್ತು. ಯಾವ ಥರ ಮಾಡ್ಬೋದಿತ್ತು ಅಂದರೆ ನೇರವಾಗಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡ್ಬೋದಿತ್ತು. ಇಲ್ಲಿ ಅವರ ಒಂದು ರಾಜಕೀಯ ಅನ್ನೋದು ಗೊತ್ತಿಲ್ಲದವ್ರನ್ನ ರಾಜಕೀಯ ಮಾಡಿ ಅಂತ ಕರ್ಕೊಬಂದು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಡಿ ಕೆ ಸುರೇಶ್ರವರು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅವರೊಬ್ಬರು ಪಂಚಾಯತಿ ಏನು ಅಲ್ಲಿ ಮೆಂಬರು ವರ್ಕ್ ಮಾಡ್ತಾರೆ, ಆ ರೀತಿ ನಮ್ಮ ಇಡೀ ಗ್ರಾಮಗಳಲ್ಲಿ ಅವ್ರು ಬಂದು ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಈ ಸರಿ 100ಕ್ಕೆ 100 ನಮ್ಮ ಡಿ ಕೆ ಸುರೇಶ್ನವ್ರು ಗೆಲ್ತಾರೆ ಸರ್. ಬಂಡೆಗೆ ಸರ್ಜರಿ ಮಾಡಕ್ ಬಂದಿದ್ದಾರೆ ಡಾಕ್ಟರ್. ಆ ಥರ ಏನಿಲ್ಲ ಸರ್. ಅವ್ರನ್ನ ಸರ್ಜರಿ ಮಾಡ್ಬೋದಿತ್ತು. ಯಾವ ಥರ ಮಾಡ್ಬೋದಿತ್ತು ಅಂದರೆ ನೇರವಾಗಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡ್ಬೋದಿತ್ತು. ಇಲ್ಲಿ ಅವರ ಒಂದು ರಾಜಕೀಯ ಅನ್ನೋದು ಗೊತ್ತಿಲ್ಲದವ್ರನ್ನ ರಾಜಕೀಯ ಮಾಡಿ ಅಂತ ಕರ್ಕೊಬಂದು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಡಿ ಕೆ ಸುರೇಶ್ರವರು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಆಗುತ್ತೆ ಸರ್ ಈ ಸಲ ಎಲೆಕ್ಷನ್? ಸರ್ ಡಿ ಕೆ ಸುರೇಶ್ ಬರ್ತಾರೆ ಸರ್. ಅವರೇ ಗೆಲ್ತಾರೆ. ಯಾಕೆ? ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಡಾಕ್ಟ್ರು ನಾನು ನೋಡಿಲ್ಲ ಸರ್ ಅವ್ರಿಗೆ. ಓಕೆ, ಮುಂದೆ ಹೋಗೋಣ. ಇನ್ನೊಂದಿಷ್ಟು ಇಲ್ಲೊಬ್ರು ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಏನು ಸರ್ ಈ ಸಲ ಯಾರು ಗೆಲ್ತಾರೆ ಎಲೆಕ್ಷನ್? ಮಂಜುನಾಥ್ ಅವ್ರ ಗೆಲ್ಲೋರು. ಮಂಜುನಾಥ್ ಅವರು ಗೆಲ್ತಾರೆ. ಯಾಕೆ ಗೆಲ್ತಾರೆ? ಡಿ ಕೆ ಸುರೇಶ್ ಅವ್ರು ಯಾಕೆ? ಡಿ ಕೆ ಸೋಲ್ತಾರೆ ಸತಿ. ಸೋಲ್ತಾರಂತೀರಾ? ಯಾಕೆ? ಕೆಲಸ ಮಾಡಲಿಲ್ಲ ಅಷ್ಟೇನಾದ. ಗ್ಯಾರಂಟಿಗಳ ಕೈ ಹಿಡಿಯುತ್ತೆ ಅಂತಾರೆ ಅವರು. ಹೆಣ್ಮಕ್ಳೆಲ್ಲ ಓಟ್ ಹಾಕ್ತಾರೆ ಅಂತ ಹೇಳಿ. ಏನು ಗ್ಯಾರಂಟಿ ಕೊಟ್ಟಿದೆ ಸರ್? ವೇಸ್ಟ್ ಸುಮ್ಮನೆ ಕೊಟ್ಟಿದ್ದು ಗ್ಯಾರಂಟಿ ಇಲ್ಲ. ಫ್ರೀ ಬಸ್ ಕೊಟ್ಟಿದ್ದಾರೆ, 2,000 ರೂಪಾಯಿ ಕೊಟ್ಟಿದ್ದಾರೆ, ವಿದ್ಯುತ್ ಫ್ರೀ. ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಅದು ಏನೂ ಇಲ್ವಾ? ಏನು ಮೇಡಮ್ ಈ ಸಲ ಗ್ಯಾರಂಟಿಗಳದ್ದೇ ತುಂಬಾ ಚರ್ಚೆ ಇದೆ ಈ ಸಲ. ಹೌದು, ನಿಜ ಅಲ್ವಾ? ಗ್ಯಾರಂಟಿ ಕೊಟ್ಟಿರೋದ್ರಿಂದ ಅದನ್ನು ನಾವು ಮನಗೊಂಡು ಮಾಡಲೇಬೇಕಲ್ವಾ? ನಮ್ಮ ಗ್ಯಾರಂಟಿ ಎಷ್ಟು 5 ಗ್ಯಾರಂಟಿ ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಬೂತ್ನ ಸದಸ್ಯರಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಒಬ್ಬ ಪಂಚಾಯತಿ ಮೆಂಬರ್ ಆಗಿ, ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಕೆಲಸ ಮಾಡಿರುವಂಥ ಡಿ ಕೆ ಸುರೇಶ್ ಅವರು ಕೈ ಹಿಡಿಬೇಕಾ? ಡಾಕ್ಟ್ರು ಬರೀ ಆಪ್ರೇಷನ್ ಮಾಡಿ ಎಲ್ಲೋ ಒಂದು ಕಡೆ ಕೂತಿದ್ದು ಬಂದಿರೋರು ನಾವು ಕೈ ಹಿಡಿಬೇಕಾ? ನೀವೇ ಹೇಳಿ ಸರ್. ಯಾರು ಗೆಲ್ತಾರೆ ಸರ್? ಕಾಂಗ್ರೆಸ್ ಬರ್ತದೆ ಸರ್ ಸರ್ಕಾರ. ಹೌದು ಸರ್. ಯಾಕೆ ಸರ್? ಬರಲೇಬೇಕು. ಅವರು ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಲೇಡೀಸ್ಗೆಲ್ಲ ಸೌಲಭ್ಯ ಮಾಡಿಕೊಟ್ಟವ್ರೆ. ಬರೋ ಹೋಗೋಕ್ಕೆ ತಿಂಗಳಿಗೆಲ್ಲ ದುಡ್ಡು ಕೊಡ್ತಾವ್ರೆ. ಕರೆಂಟ್ ಫ್ರೀ ಮಾಡೋರು. ಇನ್ನೇನು ಬೇಕು ಸರ್? ಆ ಮೋದಿಯವ್ರು ಏನು ಆ ರೀತಿ ಮಾಡಲಿಲ್ಲವಲ್ಲ. ಇವಾಗ ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಸರ್ಕಾರ ಕಾಂಗ್ರೆಸ್ ಆಗೇ ಆಯ್ತದೆ. ಹಾಗೆ ಆಯ್ತದೆ ಡೆಫಿನೆಟ್. 100ಕ್ಕೆ 100 ಸತ್ಯ. ಓಕೆ. ಸೊ ಇದು ಚನ್ನಪಟ್ಟಣದಲ್ಲಿ ಮಾತು. ಮುಂದೆ ಹೋಗೋಣ, ಇನ್ನೊಂದಿಷ್ಟು ಜನರನ್ನು ಮಾತಾಡ್ಸೋಣ ಬನ್ನಿ. ಸೊ ಈಗ ಚನ್ನಪಟ್ಟಣದಲ್ಲೇ ಕೃಷಿ ಮಾರುಕಟ್ಟೆಗೆ ಬಂದಿದ್ದೀನಿ, APMC. ಇಲ್ಲಿ ಒಳಗಡೆಗೆ ರೈತರು ಇದ್ದಾರೆ. ಸರ್ ನಮಸ್ತೆ. ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಯಾರು ಗೆಲ್ತಾರೆ? ಚನ್ನಪಟ್ಟಣ BJP ಲೀಡ್ ಆಗ್ಬೋದು. ಬೇರೆ ಕ್ಷೇತ್ರ ಕನಕಪುರವೆಲ್ಲ ಸ್ವಲ್ಪ ಕಾಂಗ್ರೆಸ್ ಲೀಡ್ ಇದೆ. ಯಾರು ಗೆಲ್ತಾರೆ? ಸೂರ್ಯ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಆದರೆ ಇವ್ರು ಹೊಸ ಮುಖ, ಸೂರ್ಯ ಹಳೆ ಮುಖ. ಚಾನ್ಸು ಹೇಳೋಕ್ಕಾಗಲ್ಲ ಸರ್. ಏನಂತೀರಾ ಸರ್? ಹೆಂಗಿದೆ ಈ ಸಲ? ಸರ್ ಮಂಜುನಾಥ್ ಗೆಲ್ಲೋದು. ಹೌದಾ? ಪಕ್ಕ. ಯಾಕೆ ಅಂದರೆ ಈಗ ಹೊಸ್ದಾಗಿ ನಿಂತವ್ರೆ ದೇವೇಗೌಡರು ಅಳಿಯ ಎಲ್ಲ ಇನ್ನೂ ಅಲ್ಲಾಗಿದ್ದಾರಲ್ಲ. ಇವರು ಅರ್ಧಂಬರ್ಧ ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಅರ್ಧ ಜನಕ್ಕೆ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟು ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬರಲಿಲ್ಲ. ಆದ್ದರಿಂದ ಅದು ಬರಲ್ಲ. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಮೋದಿ. ಯಾಕೆಂದರೆ ಒಳ್ಳೆ ವ್ಯಕ್ತಿತ್ವ ಇದೆ. ರಾಹುಲ್ ಗಾಂಧಿ ಬೇಡ. ಏನು ಸಮಾಚಾರ ಈ ಸಲ ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಬರ್ತಾರೆ. ಲಾಟ್ರಿ ಮಂಜುನಾಥಿಯೇ. ಯಾಕೆ ಅಂದರೆ ಅವ್ರದ್ದು ಕೇಂದ್ರದ ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ರಾಜ್ಯ ಸರ್ಕಾರ ಆಳ್ಬಿದ್ದು ಹೊಂಟೋಗದೆ. ಎಲ್ಲ ಏನು ಪ್ರಯೋಜನ ಇಲ್ಲ. ರೈತರುಗಳಿಗೆ ಇನ್ನು 2 ವರ್ಷ ಸುತ್ತಾವಿಂದ 1 ರೂಪಾಯಿ ವ್ಯವಹಾರ ಮಾಡಲಿಲ್ಲ. ಬರೀ ಬಿಟ್ಟಿ ಭಾಗ್ಯ ಅಂತವ್ರೆ.
ಬಿಟ್ಟಿ ಭಾಗ್ಯದಲ್ಲಿ ಯಾರಿಗೆ ಅನುಕೂಲ ಆಗಿದೆ ತೋರಿಸ್ಲಿ ಬರಲಿ ಅವರು. ಎಲ್ಲರಿಗೂ ಬಂದಿದೆ ಅಂತಾರೆ. ಬಂದು ತೋರಿಸಿ ನಮ್ಗೆ ಅನುಕೂಲ ಆಗದೆ ಸರ್ಕಾರದಿಂದ ಮಾಡಿರೋದಂತ. 2,000 ರೂಪಾಯಿ ಬಂದಿಲ್ವಾ? ಯಾರು 2,000 ರೂಪಾಯಿ ಬಂದ್ರೆ ಅತ್ತೆ ಸೊಸೆ ಗುದ್ದಾಡ್ತಾರೆ ಅಡ್ಡಿ ಒಳಗೆ, ಇಟ್ಟು ಮಟ್ಟ ಆಗ್ತಾಯಿಲ್ಲ ಗಂಡಸ್ರೊಳಗೆ. ನಿಮ್ಗೇನು ಗೊತ್ತು? ಹೌದಾ? ಇಲ್ಲಿ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಮಟ್ಟಿಲಿ ನೆಮ್ಮದಿಗಿದ್ದೀರಿ, ಮನೆ ಹಳ್ಳಿ ಜನ ಬಂದು ನೋಡ್ಬೇಕು ನೀವು. ಈಗ ಅತ್ತೆ ಸೊಸೆ ದುಡ್ಡು ಹೋಯ್ತಾ ಇದೆ, ಸೊಸೆ ಹಾಕಿ ಮಾಡಿ ಇಟ್ಟ ಊಟವ ಹಂಗೆ ಕುಸ್ತಿ ಆಡ್ತಾವ್ರ ಮನೆಗಳಲ್ಲಿ. ಫ್ರೀ ಕೊಟ್ಟಿದಾರಲ್ಲ, ಅತ್ತೆಗೆ ಹಚ್ಚೋರು ಆ ಕಡೆ ಹೋಗ್ಬೇಕು, ಸೊಸೆ ಹೋದ್ರೆ ಈ ಕಡೆ ಹೋಗ್ಬೇಕು. ಹೋಯ್ತಾರೆ. ಅದೇನು ಪ್ರಯೋಜನ ಇಲ್ಲ. ಗಂಡಸ್ಗಳಿಗೆ ಸೀಟ್ ಸಿಗ್ತಾ ಇಲ್ಲ ಬಸ್ಗಳಲ್ಲಿ, ಬರೀ ಹೆಂಗಸರು ಕೂತಿರ್ತಾರೆ. ಅದೇನು ಪ್ರಯೋಜನ ಇಲ್ಲ. ಇವ್ರು ಮಾಡಿದ್ರು ರಾಜ್ಯ ಸರ್ಕಾರದಲ್ಲಿ ಏನು ಕರೆಂಟ್ ಬಿಲ್ ಎಲ್ಲ ಕರೆಂಟ್ ಬಿಲ್ ಏನು ಪ್ರಯೋಜನ? ಕರೆಂಟ್ ಬಿಲ್ ಫ್ರೀ ಅಂತಾರೆ, ತಿರ್ಗಿ ಮಾಮೂಲಿ ಅದಕ್ಕೆ 2 ಯೂನಿಟ್ ಬಂದ್ಬಿಟ್ಟು ಅದಕ್ಕೆ 50 ರೂಪಾಯಿ ಬಿಲ್ ಆಗ್ತಾವ್ರೆ. ಯಾರು ಫ್ರೀ ಅಂತ ಹೇಳಿರೋದು ಬನ್ನಿ, ನಮ್ಮ ಬಿಲ್ ತೋರಿಸ್ತೀನಿ. ಅದಕ್ಕೂ ಬಿಲ್ ಬರ್ತದೆ. ಯಾಕೆ ಬಿಲ್ 200 ಯೂನಿಟ್ ಅಂತಾನೆ ಬಂದಿರೋ 40 ಯೂನಿಟ್ಗೆ 50-60 ಬಿಲ್ ಆಗ್ತಾವನೆ. ಅದೇ ಯಾತ್ರಿಂದ ಬರ್ತದೆ, ಅದಕ್ಕೆ ಬಂದದು. ಅವ್ರು ಮಾಡಿರ್ತಿಲ್ಲ, ಯಾವ ರೀತಿ ಉಪಕಾರ ಆಗಿದ್ದು? ಆಗಿಲ್ಲ. ರಾಜ್ಯ ಸರ್ಕಾರದಲ್ಲಿ ಯಾವುದೂ ಅಲ್ಲಿಲ್ಲ. ಗೆಲ್ಲೋರು ಯಾರೀಗ? ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು BJP ಗೆಲ್ತದೆ? ಯಾಕೆಂದ್ರೆ ಒಳ್ಳೆ ಮನ್ಸ ಅದಕ್ಕೆ. DK ಸುರೇಶ್ ಅವರು ಏನು ದೇವ್ರಂತ ಮನ್ಸ, ದೇವ್ರವನ್ ಭಾಗ ಅವನೊಂದು ಭಾಗ. ಬಂಡೆ ಅಂತಾರೆ. ಬಂಡೆ ಬರಿಯ ಯಾಕೆ ನಮ್ಮ ಕೆಚ್ಚಕ್ಕೆ ಹಾಕೊಂಡಿ? ನಮಗೆ ಕೆಚ್ಚಕ್ಕೆ ಅಂದರೆ ಬೇರೆಯವ್ರು ಕೆಚ್ಚಲ್ದ್ರು, ನಮಗೆ ಕೆಚ್ತಾರೆ. ಕೆಲಸ ಮಾಡಿದಾರಂತಾರೆ. ಏನ ಇಲ್ಲೆಲ್ಲ ಎಲ್ಲ ಅವ್ರದ್ದೆಲ್ಲ ಪೂರ್ತಿ ಮಾಡಿರೋದು. ರೋಡು ಇವು ಬೋರು ಗೀರು ಹಾಕಿ ನೀರು ಜನಕ್ಕೆ ನೀರು ಕೊಡೋದು ಎಲ್ಲ ಅವ್ರದ್ದೇ. ಕೆಲಸ ಮಾಡಿಲ್ವಾ? ಮಾಡೋ ಸಿಕ್ಕಾಪಟ್ಟೆ ಮಾಡವ್ರೆ. ಸಿಕ್ಕಾಪಟ್ಟೆ ಮಾಡಿದಾರೆ. ಮತ್ತೆ ಯಾಕೆ ಡಾಕ್ಟರ್ ಮಂಜುನಾಥಕ್ಕೆ ಕೊಡುವ ದೇವ್ರಂತ ಮನ್ಸ ಪಾಪ. ದೇವ್ರವನ್ ಭಾಗ ಅವನೊಂದು ಭಾಗ ಅವ್ನಿಗೆ ಕೊಡಬೇಕು ಓಟ. BJP ಓಟ್ ಹಾಕ್ತೀವಿ ಈ ಸತಿ. ಚನ್ನಪಟ್ಟಣದ ಗೊಂಬೆ ಫೇಮಸ್ ಅಲ್ವಾ? ಗೊಂಬೆ ಆಡ್ಸೋರು ಯಾರು? ಗೊಂಬೆ ಯಾರು? ಮಂಜುನಾಥ್ ಆಡಿಸ್ತಾರೆ. ಮಂಜುನಾಥ್ ಆಡಿಸ್ತಾರೆ. ಯಾರು ಆಡಿಸ್ತಾರೆ? ಮಂಜುನಾಥ ಆಡಿಸ್ತಾರೆ ಗೊಂಬೆ ಹಿಡ್ಕೊಂಡು. ಯಾರಿಗೆ? ಯಾರಿಗೆ? ಕಮಲಕ್ಕೆ, ಕಮಲಾ ಗುರುತಿಗೆ, ಕಮಲಾ ಗುರುತಿಗೆ, ಮೋದಿಜಿಗೆ. DK ಸುರೇಶ್ ಅವರೇ ಗೆಲ್ತಾರೆ ಈ ಸರಿ. ಯಾಕೆ ಈ ಸರಿ ಇದು ಅನ್ನಭಾಗ್ಯ ಕೊಟ್ಟವ್ರೆ, ಕರೆಂಟ್ ಫ್ರೀ ಕೊಟ್ಟವ್ರೆ. ಬಂದೇ ಇಲ್ಲ ಅಂತಾರೆ. ಯಾಕೆ ಬಂದಿಲ್ಲ? ಬಂದೈತೆ. ಬಸ್ ಚಾರ್ಜ್ ಫ್ರೀ ಇದೆ. ಯಾಕೆ ಕೊಡಲಿಲ್ಲ? 5 kg ಕೊಡ್ತಾ ಇದಾರಲ್ಲ, ಅಕ್ಕಿ ಕೊಡ್ತಾವ್ರೆ, ಕರೆಂಟ್ ಫ್ರೀ ಮಾಡಿದ್ದಾರೆ. ಪ್ರತಿ ಪಂಪ್ಸೆಟ್ಗೆ ಫ್ರೀ ಮಾಡಿದ್ರು. ಇವತ್ತು ಯಾರು ಬೋರ್ವೆಲ್ ತಕ್ಕೆ ಯಾವುದೇ ರೈತ ನನ್ನ ಬೋರ್ ಸುಟ್ಟಾಯ್ತು ಅಂತ ಹೋಯ್ತಾ ಇಲ್ಲ. ಈಗೆಲ್ಲ ಟ್ರಾನ್ಸ್ಫರ್ ಒಬ್ಬೊಬ್ಬರಿಗೆ ವೋಲ್ಟೇಜು 200 ವೋಲ್ಟೇಜ್ ಬರ್ತಿತ್ತು, ಇವತ್ತು 400 ವೋಲ್ಟೇಜ್ ಐತೆ. DK ಸುರೇಶ್ 1 ಲಕ್ಷ ಬಹುಮತದಿಂದ ಗೆಲ್ತಾರೆ. 1 ಲಕ್ಷ ಬಹುಮತದಿಂದ. ಸರಿ ಆಯಿತು. ಇದು ಇಲ್ಲಿ ಚನ್ನಪಟ್ಟಣದ APMC ಕತೆ. ಮುಂದೆ ಹೋಗೋಣ, ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜನರನ್ನು ಮಾತಾಡ್ಸೋಣ ಬನ್ನಿ. ಸೊ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಈಗ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀನಿ. ಇಲ್ಲಿ ಒಂದಿಷ್ಟು ಜನರನ್ನು ಮಾತನಾಡಿಸುವಂಥದ್ದನ್ನು ಮಾಡ್ತೀನಿ. ಇದು ಹಾಗೆ ನೋಡಿದ್ರೆ ಭದ್ರಕೋಟೆ, ಇದು DK ಬ್ರದರ್ಸ್ ಅವರ ಭದ್ರಕೋಟೆ ಕನಕಪುರ. ಇಲ್ಲಿ ಅಲುಗಾಡೋಕ್ಕೂ ಆಗಲ್ಲ ಅಂತ ಹೇಳಿ. ಆದರೆ ನೋಡೋಣ ಜನ ಏನು ಹೇಳ್ತಾರೆ, ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ. ನಮಸ್ಕಾರ. ಏನು ಸರ್ ಈ ಸಲ ಎಲೆಕ್ಷನ್ ಏನಾಗುತ್ತೆ? ಎಲೆಕ್ಷನು ತುಂಬ ಚೆನ್ನಾಗಿದೆ, ಆಗುತ್ತೆ ಸರಿ ಸರಿ. ಯಾರ್ಯಾರ ನಡುವೆ ಬೀಳುತ್ತೆ? ಫೈಟ್ ಜೋರಾಗಿದೆಯಾ? ಫೈಟ್ ಇದೆ, ಇದ್ರೂ ಸ್ವಲ್ಪ ಇಲ್ಲಿ ಚೆನ್ನಾಗಿ ನಡೀತದೆ. BJPಗೆ ಒಲವಿದೆ, ನೋಡೋಣ ಈ ಸರಿ. ಹೊಸ ಕ್ಯಾಂಡಿಡೇಟ್ ಬೇರೆ ಕಾಣಿಸ್ತಾ ಇದ್ದಾರೆ ಈ ಸಲ BJPಯಲ್ಲಿ. ಹಾಂ, ಡಾಕ್ಟರ್ ಮಂಜುನಾಥ್ ಬಂದಿದ್ದಾರೆ, ಅದರಿಂದ ನಡೀತದೆ. ಇಲ್ಲಿ ನಮಗೆ ಕನಕಪುರದಲ್ಲಿ ನಮ್ಮ ಸುರೇಶ್ ಭಾರಿ ಚೆನ್ನಾಗಿ ಅವ್ರದ್ದು ಇದಿದೆ. ಹಾಂ, ಅವ್ರಿಗೆ ಇಲ್ಲಿ ಹಾಕಲೇಬೇಕು ಓಟ. ಇಲ್ಲಿ ನಡೀಲಿ, ಅವರು ಇಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಹಾಗಾಗಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಸರ್. ಚೆನ್ನಾಗಿದೆ ಸರ್. ನಮಸ್ತೆ ಸರ್. ನಮಸ್ಕಾರ. ಏನು ಸರ್ ಈ ಸಲ ಎಲೆಕ್ಷನ್ ಕತೆ? ಸರ್, ಈ ಚುನಾವಣೆ ತುಂಬ ಒಳ್ಳೆ ಸ್ಪರ್ಧೆ ಆಗುತ್ತೆ. ಮಂಜುನಾಥ್ ಅವ್ರು ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಸರ್. ಗೆಲ್ತಾರೆ ಅಂತ ಅಭಿಪ್ರಾಯ. ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ. ಯಾಕೆ ಗೆಲ್ತಾರೆ? ಸುರೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತಾರೆ ಸರ್. ಅವರು ಡಾಕ್ಟರ್ ಮಂಜುನಾಥ್ ಮಾಡಿರೋ ಸೇವೆ ಇದೆ ಸರ್. ಆ ಸೇವೆ ಮುಂದೆ ಈ ಒಂದು ಹಣ ಅವೆಲ್ಲ ನಡೆಯಲ್ಲ ಅಂತ ನನ್ನ ಅನಿಸಿಕೆ ಸರ್. ಸೇವೆನೇ ರಾಜಕಾರಣದಲ್ಲಿ ಒಂದು ದೊಡ್ಡದು. ಟೈಮಲ್ಲಿ ಕಲ್ಲಿನ ಮುಂದೆ ಏನು ನಡೆಯಲ್ಲ ಅಂತಾರೆ. ಬಂಡೆಯಾಗಿ ನಿಂತ್ಕೊಳ್ಳುತ್ತೆ ಸರ್. ಇವಾಗ ಏನಾಗಿದೆ ಅಂದರೆ ಜನ ಇವಾಗ ಇಡೀ ದೇಶದ ಜನ ಆಲ್ಟ್ ಬೇಕಾ ಬಂಡೆ ಬೇಕಾ ಅಂದರೆ ಬಂಡೆ ಎಲ್ಲಿ ಬೇಕಾದ್ರೂ ಸಿಗ್ತದೆ, ಆಲ್ಟ್ ಸಿಗಲ್ಲ. ಆಲ್ಟ್ ಇರೋದು ಮನ್ಸೂನ್ ಮುಂದೆ, ಬಂಡೆ ಎಲ್ಲ ಕಡೆ ಸಿಗ್ತದೆ, ಆಲ್ಟ್ ಮನ್ಸೂನ್ ಮುಂದೆ ಅಲ್ವಾ. ನನಗೆ ಆಲ್ಟೇ ಮುಖ್ಯ ಅಂತಾರೆ ಜನ. ಆಲ್ಟಿಂದನೇ ಅವರು ಇವತ್ತು ಇಡೀ ಕರ್ನಾಟಕದಲ್ಲೇ ನೆಕ್ ಟು ಇಟ್ಟು ನಡೆಯೋದಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಇವತ್ತು ಕೇಳದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಎಲ್ಲ ಕಡೆಗೆ. ಹಾರ್ಟ್ ಅಟ್ಯಾಕ್ ಉಡ್ಸೋಕೆಲ್ವ ಅವರು ಡಾಕ್ಟ್ರ್ ಇರೋದು? ಡಾಕ್ಟ್ರ್ ಇಲ್ಲಾಂದ್ರೆ ಎಲ್ಲಿ ಉಳಿಸ್ತಾ ಇದ್ರು ಜನನ, ಪೇಷೆಂಟ್ನ? ಡಾಕ್ಟ್ರ್ ಇರೋದಕ್ಕೆ ತಾನೇ ಹಾರ್ಟ್ ಉಳಿಸ್ತಾ ಇರೋದು. ಅದಕ್ಕೋಸ್ಕರ ಬೇಕೇ ಬೇಕು. ಅವರು ಬೆಂಗಳೂರು ಗ್ರಾಮಾಂತರದಲ್ಲೇ ನೆಕ್ ಟು ನೆಕ್ ಫೈಟ್ ಕೊಟ್ಟು ಅವರನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಮತಾಂತರದಿಂದ ಜಯಿಸಿದ್ದಾರೆ. ಮತ್ತು ಅವರು ಡಾಕ್ಟರ್ ಮಂಜುನಾಥ್ ಬಂದಿರೋದಕ್ಕೆ ಅವ್ರಿಗೊಂದು ನಡುಕು ಉಂಟಾಗಿದೆ ಅಣ್ಣ ತಮ್ಮದಿರಿಗೆ. ನಮ್ಗೆ ಯಾರೂ ಇರಲಿಲ್ಲ, ನಮ್ಮ ಫೈಟ್ ಕೊಡೋರು ಯಾರೂ ಇರಲಿಲ್ಲ,
ಇವತ್ತು ನಮ್ಮ ದೇವೇಗೌಡರು ಹಳ್ಳಿ ಬಂದವ್ರೆ ಅಂದ್ಬಿಟ್ಟು ಅವ್ರಿಗೊಂದು ನಡುಕಲು ಭಯ ಉಂಟಾಗಿದೆ, ನಿದ್ದೆ ಮಾಡ್ತಾ ಇಲ್ಲ. ಏನ್ ಸರ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ ಈ ಸಲ ಇಲ್ಲಿ? ನಮಗೆ ಗೊತ್ತಿಲ್ಲ ಸ್ವಾಮಿ ಯಾರು ಅಂತ ನಾವೇನೇನು ಹೇಳ್ಕಾಯ್ತು. ಯಾಕೆ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ, ಡಿ ಕೆ ಸುರೇಶ್ ಅವರು ಒಳ್ಳೆ ಸ್ವಾಮಿಗಳು ಈ ಸಾರಿ ಬಂದವ್ರೆ. ಏನಾಯ್ತದೆ ನೋಡ್ಬೇಕಷ್ಟೇ. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಯಾರಾಗಬೇಕು ಅಂತ ಅಂದರೆ ಆಗಿದ್ರೆ ಏನು ಅದೃಷ್ಟ ಯಾರು ಹೇಳೋಕ್ಕಾಗಲ್ತರು. ನಿಮ್ಗೆ ಯಾರಾಗಬೇಕು ಅನ್ಸುತ್ತೆ? ನಮ್ಗೆ ಯಾರಾದ್ರೂ ಏನು ಕೂಲಿ ಮಾಡೋದು ತಪ್ಪಲ್ತು, ಕೂಲಿ ಮಾಡ್ತಾ ಇರ್ತೀವಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಏನ್ ಸರ್ ಈ ಸಲ ಎಲೆಕ್ಷನ್ ಜೋರಿದೆ ಅಂತಾರೆ ಇಲ್ಲಿ? ಹ್ಞೂ ಸರ್, ಜೋರೇನಿಲ್ಲ ಬಿಡಿ ಸರ್. ಓಕೆ, ಜೋರ್ ಇಲ್ವಾ? ಜೋರೇನಿಲ್ಲ. ಮತ್ತೆ ಇಡೀ ರಾಜ್ಯದಲ್ಲೆಲ್ಲ ಬರೀ ಚರ್ಚೆ ಇದೆ ಬರ್ತಾ ಇದೆ. ಅವ್ರು ಕೈ ಮೀಳ್ದೆ ಕೆಲಸ ಮಾತಾಡ್ತಾರೆ ಸರ್ ಅವರು. ಯಾರು ಗೆಲ್ತಾರೆ ಈ ಸಲ? ನಮ್ಮ ಡಿ ಕೆ ಸುರೇಶ್ ಅವರು. ಡಿ ಕೆ ಸುರೇಶ್ ಅವರು. ಇನ್ನೊಬ್ರು ಯಾರು ಬಂದಿದ್ದಾರೆ ಹೊಸದಾಗಿ ಕ್ಯಾಂಡಿಡೇಟ್? ಮಂಜುನಾಥ್ ಅಂತ ಬಂದವರಂತೆ. ಅವ್ರೇನು ಹೇಳ್ಕೊಳ್ಳೋಷ್ಟೇನಿಲ್ಲ ಬಿಡಿ ಸರ್. ಓಕೆ, ಏನು ಇಲ್ವಾ? ನಮ್ಮ ಸುರೇಶ್ ಅವ್ರ ಮುಂದೆ ಯಾರೇನು ಇಲ್ಲಿಲ್ಲ. ಯಾರು ಇಲ್ಲ. ಅವ್ರು ಇರೋ ಗಂಟೆ ಏನು ಕನಕಪುರ ಏನು ಅಲ್ಲಾಡಲ್ಲ. ಒಳಗಾಡೋದೇ ಇಲ್ಲ. ಯಾಕೆ ಗೆಲ್ತಾರೆ ಮತ್ತೊಮ್ಮೆ ಡಿ ಕೆ ಸುರೇಶ್ ಅವರು? ಡಿ ಕೆ ಸುರೇಶ್ ಅವರು ಕೆಲಸ ಮಾಡೋರು ಸರ್. ಓಕೆ, ಕೆಲಸ ಮಾಡಿದ್ದಾರೆ. ಕೆಲಸ ಮಾಡೋರು ಸರ್. ಯಾರು ಇದ್ದವರು ಕನಕಪುರ ಯಾರು ವ್ಯಕ್ತಿಗಳು ಕೆಲಸ ಮಾಡಿಲ್ಲ ಅಂತ ಹೇಳ್ಕೊಳ್ಳಲ್ಲ, ಬಟ್ ವಿರೋಧ ಹೇಳ್ಕೊಳ್ಳೋದಷ್ಟೇ ಹೊರತು ಕನಕಪುರ ತಾಲೂಕು ಯಾವ ಮೂಲೆಗೆ ಹೋದ್ರು ಡಿ ಕೆ ಸುರೇಶ್ ಅವರು ಬರೋದು ಹೊರತು ಯಾರು ಇಲ್ಲ ಸರ್. ಓಕೆ, ಡಾಕ್ಟರ್ ಮಂಜುನಾಥ್ ಅವರು ಅವರೇನಿಲ್ಲ ಸರ್, ಆಟಕೊಂಡ್ರೆ ಲೆಕ್ಕಕ್ಕಿಲ್ಲ. ಆಟ ಏನು ಸರ್ ಅವರು ಗ್ಯಾರಂಟಿಗಳು ವರ್ಕೌಟ್ ಆಗುತ್ತಾ? ಹ್ಞೂ, ವರ್ಕೌಟ್ ಆಯ್ತು ಸರ್. ಓಕೆ, ಯಾಕೆ ಸರ್ ವರ್ಕೌಟ್ ಆಗಲ್ಲ? ಯಾರು ಸರ್ ಬಿಟ್ಟಿದ್ದಾರೋ ಇಲ್ಲಿವರೆಗೂ? ನಾವೇನೋ ಕಂಡಿಲ್ಲ ಇಂದಿರಾ ಗಾಂಧಿ ಅವ್ರನ್ನ. ಇವಾಗೇನು ಪುಸ್ಕಾಟೆ ಬಿಡ್ತಾರೆ, ಯಾರು ಇರ್ತಾರೆ ಇವಾಗ? ಪುಸ್ಕಾಟೆ ಬಸ್ಸಲ್ಲಿ ಸುಮಾರು ಜನ ಓಡಾಡ್ತಾರೆ. ಇಲ್ಲಿಂದ ಅಲ್ಲಿಗೆ ಓಡಾಡೋಕ್ಕೆ 1000-2000 ಇರಬೇಕು. ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ 5 ಇರಬೇಕು. ಯಾರು ಬಿಟ್ಟು ಕೊಡ್ತಾರೆ? ನಿಮ್ಮ ಮನೆಗೆಲ್ಲ ಅನುಕೂಲ ಆಗಿದೆ? ಅನುಕೂಲ ಆಗೈತೆ ಸರ್. ಓಕೆ, ಈಗ ನೀವು ಡಿ ಕೆ ಸುರೇಶ್ ಅವ್ರ ಪ್ರೀತಿ ಇದೆ, ಡಿ ಕೆ ಸುರೇಶ್ ಅವ್ರು ನೀವು ಬಿಟ್ಕೊಡೋದಿಲ್ಲ. ಯಾರಿಗೆ ಮೋದಿ ಮೇಲೆ ಪ್ರೀತಿ ಇರುತ್ತೋ ಅವ್ರನ್ನ ಬಿಟ್ಕೊಡೋದು. ಹಂಗೆ ಕತೆ. ಆದ್ರೆ ಏನಾಗೋದು ಗೊತ್ತಾ? ಬಡವರಾಗೇ ಇರ್ತಾರೆ. ಅವರು ಚೆನ್ನಾಗೇ ಇರ್ತಾರೆ, ಅವರು ಚೆನ್ನಾಗೇ ಇರ್ತಾರೆ. ಅನುಭವಿಸ್ಬೇಕಾಗಿರೋದು ನಾವು ನೀವು ಅಷ್ಟೇ.